ವೀಕ್ಷಕ ಬಂಧುಗಳಿಗೆ ವಿರೀಚ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಈ ಒಂದು ಚಾನಲ್ನ ಮುಖಾಂತರವಾಗಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅತ್ಯಂತ ಬೇಡಿಕೆ ಇರುವಂಥ ಕೋರ್ಸ್ಗಳಾಗಿರುವಂತಹ CS CMAಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದೇವೆ. ಸೊ ಇದರ ಸದುಪಯೋಗವನ್ನು ಪಡಿಬೇಕು ಅಂತಾದರೆ ನೀವು ಮಾಡಬೇಕಾಗಿರುವುದಿಷ್ಟೇ, ಈ ಒಂದು ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನಲ್ನ ಮುಖಾಂತರವಾಗಿ ನಾವು ಸ್ಪರ್ಧೆಗೆ ಪೂರ್ವ ತಯಾರಿಗಳು ಯಾವ ರೀತಿ ಇರ್ತದೆ, ಅದರ ಪೂರ್ವ ತಯಾರಿಗಳನ್ನು ಯಾವ ರೀತಿ ಮಾಡಬಹುದು, ಹಾಗೆ ಸ್ಪರ್ಧೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸುವುದಕ್ಕೆ ಇರುವಂಥ ಸರಳ ಸೂತ್ರಗಳ ಕುರಿತಾದಂತಹ ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕಿದ್ದೇವೆ. ಈ ಒಂದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿರುವಂಥ ವಿಚಾರ ಯಾವುದು ಅಂತ ಕೇಳಿದ್ರೆ, CS ಆ ಒಂದು ಕೋರ್ಸಲ್ಲಿ ಬರುವಂತಹ ಇಂಟರ್ನ್ಯಾಷನಲ್ ಟ್ರೇಡ್ ಅಗ್ರಿಮೆಂಟಿಗೆ ಸಂಬಂಧಪಟ್ಟಿರುವಂಥ ಒಂದಷ್ಟು ವಿಚಾರಗಳನ್ನು ನಿಮಗೆ ಹಂಚಿಕೊಳ್ಳಿಕ್ಕಿದ್ದೇನೆ. ಸೊ ಆ ಇಂಟರ್ನ್ಯಾಷನಲ್ ಟ್ರೇಡ್ ಅಗ್ರಿಮೆಂಟಲ್ಲಿ ಬರುವಂತಹ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಸೊ ಅದಕ್ಕೆ ಕುರಿತಾದಂತಹ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದೇನೆ. ಸೊ ವಾಟ್ ಯು ಮೀನ್ ದಟ್ ಫ್ರೀ ಟ್ರೇಡ್ ಅಗ್ರಿಮೆಂಟ್? ಏನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿದ್ರೆ, ದಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆರ್ ಅರೇಂಜ್ಮೆಂಟ್ ಬಿಟ್ವೀನ್ 2 or more countries or the trading blocks that primarily agree to reduce or eliminate customs, tariffs and non-tariff barriers on substantial trade between them. ಸೊ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನಾವು ಅದನ್ನು ನರೇಟ್ ಮಾಡೋದಾದರೆ, ಎರಡು ದೇಶಗಳು ತಮ್ಮ ನಡುವೆ ಇರುವಂತಹ ಸುಂಕಗಳನ್ನು ಕಡಿತಗೊಳಿಸುವಂಥದ್ದು ಅಥವಾ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಥವಾ ಈ ಸುಂಕೇತರ ವಿಚಾರಗಳಿಗೆ ರಿಸ್ಟ್ರಿಕ್ಷನ್ಸ್ಗಳನ್ನು ಅಥವಾ ಒಂದಷ್ಟು ಕಂಡೀಷನ್ಸ್ಗಳಲ್ಲಿ ರಿಡಕ್ಷನ್ಸನ್ನು ಮಾಡಿಕೊಳ್ಳುವುದಕ್ಕೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಸೊ ಯಾವುದೇ ದೇಶ ಬೆಳವಣಿಗೆಯನ್ನು ಹೊಂದಬೇಕಿದ್ರೆ, ಸ್ಪರ್ಧಾತ್ಮಕವಾಗಿ ಜಗತ್ತಿನ ಜೊತೆಗೆ ತನ್ನನ್ನು ತಾನು ತೊಡಗಿಸಬೇಕು ಅಂತಿದ್ರೆ, ಸೊ ಅದರಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ತುಂಬ ಮಹತ್ವದ್ದಾಗಿರುತ್ತೆ. ಯಾಕಂತ ಕೇಳಿದ್ರೆ, ಒಂದು ದೇಶ ಕೇವಲ ತನ್ನ ಆರ್ಥಿಕತೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ತನ್ನ ಬೌಂಡ್ರಿಯಲ್ಲಿ ವ್ಯವಹಾರವನ್ನು ಮಾಡಿದರೆ ಸಾಕಾಗುವುದಿಲ್ಲ. ಸೊ ಅದರ ಜೊತೆಗಾಗಿ ಬೇರೆ ದೇಶಗಳ ಜೊತೆಗೆ ಕೂಡ ಆರ್ಥಿಕವಾದಂತಹ ಒಂದು ಸ್ನೇಹ ಸಂಬಂಧವನ್ನು ಹೊಂದ್ಕೊಳ್ಬೇಕಾಗತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನೋದು ಏನಿದೆ, ಎರಡು ದೇಶಗಳು ಅಥವಾ ಎರಡು ದೇಶಕ್ಕಿಂತ ಮಿಕ್ಕಿನ ದೇಶಗಳ ನಡುವೆ ಆಗುವಂಥ ಈ ಒಂದು ಅಗ್ರಿಮೆಂಟ್ ತುಂಬಾ ಮಹತ್ವಪೂರ್ಣವಾಗಿರುವಂಥದ್ದು. ಇದನ್ನು ಸಿಂಪಲ್ ಆಗಿ ನಾವು ಡಿಫೈನ್ ಮಾಡಬೇಕಾದ್ರೆ, ಅಗ್ರಿಮೆಂಟ್ ಬಿಟ್ವೀನ್ 2 or more countries ಆರ್ ಟ್ರೇಡಿಂಗ್ ಬ್ಲಾಕ್ಸ್ ಅಂತ. ಈಗ ಜನರಲ್ ಆಗಿ ಟ್ರೇಡಿಂಗ್ ಬ್ಲಾಕ್ಸ್ ಅಂತ ಹೇಳಿದ್ರೆ 2-3 ಕಂಟ್ರಿಗಳು ಅಥವಾ 2-3 ಯೂನಿಟ್ಗಳು ಒಂದಾಗಿ ಒಂದು ಟ್ರೇಡ್ ಬ್ಲಾಕ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಅವರ ಒಂದು ಕಾರ್ಯ ತತ್ಪರತೆಯನ್ನು ತೊಡಗಿಸಿಕೊಳ್ಳೋದಕ್ಕಾಗಿ. ಸೊ ಇದರ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಏನೆಲ್ಲ ನಡೆಯುತ್ತೆ ಅಂತ ಕೇಳಿದ್ರೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಈಸ್ ನಾರ್ಮಲಿ ಕವರ್ಸ್ ದಿ ಟ್ರೇಡ್ ಇನ್ ಗೂಡ್ಸ್ ಸಚ್ ಆಸ್ ಅಗ್ರಿಕಲ್ಚರಲ್ ಆರ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಆರ್ ಟ್ರೇಡ್ ಇನ್ ಸರ್ವಿಸಸ್ ಸಚ್ ಆಸ್ ಬ್ಯಾಂಕಿಂಗ್, ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಟ್ರೇಡಿಂಗ್ ಎಕ್ಸೆಟ್ರಾಸ್. ಸೊ ಈ ಫ್ರೀ ಟ್ರೇಡ್ ಅಗ್ರಿಮೆಂಟು ಅನ್ನೋದು ಯಾವುದರ ಮಿಡ್ಲಲ್ಲಿ ಆಗುತ್ತೆ ಅಂತ ಕೇಳಿದ್ರೆ, ಯಾವ ಒಂದು ಟ್ರೇಡ್ನ ಮಿಡಲ್ ಸಂಬಂಧಪಟ್ಟದ್ದು ಅಂತ ಕೇಳಿದ್ರೆ ಗೂಡ್ಸ್ಗೆ ಸಂಬಂಧಪಟ್ಟದ್ದು. ಮೇ ಬಿ ನಾವು ನಮ್ಮ ಭಾರತದ ಇತಿಹಾಸವನ್ನು ತೆಗೆದು ನೋಡಿದರೆ, ಬೇರೆ ಬೇರೆ ದೇಶಗಳಿಂದ ನಮ್ಮ ಭಾರತಕ್ಕೆ ಬಂದಿರುವಂಥದ್ದು ನಮ್ಮಲ್ಲಿರುವಂಥ ಸಾಂಬಾರ ಪದಾರ್ಥಗಳನ್ನು ತಗೊಂಡು ಹೋಗೋದಕ್ಕಾಗಿ ಬಹುಶಃ ನಮಗೆ ಇರುವಂಥ ಬೇಡಿಕೆ, ನಮ್ಮಲ್ಲಿರುವಂಥ ಒಂದು ಸಾಂಬಾರ ಪದಾರ್ಥಗಳಿದ್ದಾವೆ, ಅದಕ್ಕೆ ಬೇರೆ ದೇಶಗಳಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಇರ್ತದೆ. ಸೊ ಆ ಟೈಮಲ್ಲಿ ಬೇರೆ ದೇಶಗಳು ಇನ್ನು ಚಾರ್ಜ್ ಮಾಡುವಂಥ ಕಸ್ಟಮ್ಸ್ ನಮಗೆ ಒಂದು ರೀತಿ ನಮ್ಮ ಒಂದು ಕಾಂಪಿಟೇಟಿವ್ನೆಸ್ಸನ್ನು ಕಡಿಮೆ ಮಾಡೋದಕ್ಕೆ ಒಂದು ಕಾರಣ ಆಗ್ಬೋದು. ಬಹುಶಃ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ, ಸೊ ಅದರಿಂದಾಗಿ ನಮ್ಮ ಕಾಂಪಿಟೇಟಿವ್ನೆಸ್ಸನ್ನು ನಾವು ಇನ್ಕ್ರೀಸ್ ಮಾಡಬಹುದು ಅನ್ನೋದನ್ನು ನಾವು ನೋಡ್ಕೊಳ್ಬೋದು. ಒಂದು ಆ್ಯಂಡ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್, ಬೇರೆ ಬೇರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟಿಗೆ ಸಂಬಂಧಪಟ್ಟದ್ದಕ್ಕೆ ಕೂಡ ಈ ಒಂದು ಟ್ರೇಡ್ ಅಗ್ರಿಮೆಂಟ್ ಸಂಬಂಧಪಟ್ಟಿರ್ತದೆ ಅನ್ನುವಂಥದ್ದು. ಎರಡನೇದು ಲೈಕ್ ಟ್ರೇಡ್ ಇನ್ ಸರ್ವಿಸಸ್, ಲೈಕ್ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಸೆಕ್ಟರ್ಸ್ ಆಗಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಅಂತ ನಾವು ಏನು ಕರಿತೇವೆ. ಸೊ ಅದಕ್ಕೆ ಕೂಡ ಸಂಬಂಧಪಟ್ಟಿರುವಂಥ ಅಗ್ರಿಮೆಂಟ್ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಒಳಗಡೆ ಬಂದಿರುತ್ತೆ. ಇಷ್ಟು ಮಾತ್ರ ಅಲ್ಲದೆ ಇದು ಮತ್ತೊಂದಷ್ಟು ವಿಚಾರಗಳನ್ನು ಒಳಗೊಂಡಿದೆ. ಯಾವುದು ಅಂತ ಕೇಳಿದ್ರೆ, ಲೈಕ್ ಸಚ್ ಆಸ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್, ನಾವು ಟ್ರೇಡ್ ಮಾರ್ಕ್, ಪೇಟೆಂಟ್ ಅಂತ ಏನು ಕರೀತೇವೋ, ಸೊ ಅಂಥ ಒಂದಷ್ಟು ವಿಚಾರಗಳನ್ನು ಕೂಡ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಒಳಗೊಂಡಿರ್ತದೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್, ಜನರಲ್ ಆಗಿ ನಾವು ಹೇಳ್ತೇವಲ್ಲ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ, ಅಂದರೆ ಬೇರೆ ದೇಶದ ಇನ್ವೆಸ್ಟರ್ಸ್ ಏನಿದ್ದಾರೆ ನಮ್ಮ ದೇಶದ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ನೇರವಾಗಿ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ಸೊ ಅದನ್ನು ಕೂಡ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ ಅದನ್ನು ಹೊಂದಿಕೊಂಡಾಗಿರ್ತದೆ. ಆ್ಯಂಡ್ ಗೌರ್ಮೆಂಟ್ ಪ್ರೊಕ್ಯೂರ್ಮೆಂಟ್, ಇನ್ ಲಾರ್ಜ್ ಕ್ವಾಂಟಿಟಿಯಲ್ಲಿ ನಾವು ಗೂಡ್ಸನ್ನು ಗೌರ್ಮೆಂಟ್ ಎಕ್ವೈರ್ ಮಾಡುವಂಥ ಟೈಮಲ್ಲಿ ಅಥವಾ ಪರ್ಚೇಸ್ ಮಾಡುವಂಥ ಟೈಮಲ್ಲಿ ಒಂದಷ್ಟು ಅಗ್ರಿಮೆಂಟ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ಟೈಮಲ್ಲಿ ದೇ ಹ್ಯಾವ್ ಟು ಪೇ ಮೋರ್ ಕಸ್ಟಮ್ಸ್. ಸೊ ಅವರು ಕೂಡ ಒಂದಷ್ಟು ಕಸ್ಟಮ್ಸನ್ನು ಕೊಡಬೇಕಾಗುತ್ತೆ. ಅದು ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡೋದಾದ್ರೆ ತುಂಬ ಹೆವಿ ವ್ಯಾಲ್ಯೂದಾಗಿರುತ್ತೆ. ಆಗ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಾಗುತ್ತೆ, ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಕಾಂಪಿಟೇಷನ್
ಪಾಲಿಸೀಸ್. ಸೊ ಕಾಂಪಿಟೇಷನ್ ಪಾಲಿಸೀಸ್, ನಮ್ಮ ಮಿಡಲಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ನಾವು ಏನು ಬಿಸ್ನೆಸ್ಸನ್ನು ಮಾಡುವ, ಸೊ ನಮ್ಮ ಮಿಡಲಲ್ಲಿ ಯಾವುದೇ ಕಸ್ಟಮ್ಸ್ಗಳು ಬೇಡ ಅನ್ನುವಂಥ ಒಂದು ಸರಳವಾದಂಥ ಒಂದು ಒಪ್ಪಂದವಾಗಿರ್ತದೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹೇಳಿದ್ರೆ. ಸೊ ಇದು ಯಾವುದೆಲ್ಲ ಪರ್ಪಸಿಗೆ ಆಗುತ್ತೆ, ಲೈಕ್ ಕಂಟ್ರೀಸ್ ನೆಗೋಷಿಯೇಟ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಫಾರ್ ಅ ನಂಬರ್ ಆಫ್ ರೀಸನ್ಸ್. ಈ ಎರಡು ಕಂಟ್ರಿಯ ಮಿಡಲಲ್ಲಿ, ಎರಡು ದೇಶಗಳ ನಡುವೆ ಒಂದು ಸಂಧಾನವನ್ನು ಅಥವಾ ಒಂದು ಈ ಅಗ್ರಿಮೆಂಟ್ ಏನಿದೆ, ಒಪ್ಪಂದ ಏನಿದೆ, ಆ ಒಪ್ಪಂದ ಆಗುವುದಕ್ಕೆ ಒಂದಷ್ಟು ವಿಚಾರಗಳು ಕಾರಣೀಕರ್ತವಾಗುತ್ತವೆ ಅಂತ ಹೇಳಿದ್ರೆ. ಬೈ ಎಲಿಮಿನೇಟಿಂಗ್ ದಿ ಟ್ಯಾರಿಫ್ ಸಮ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಪಾರ್ಟ್ನರ್ಸ್ ಗೆಟ್ ಈಸಿಯರ್ ಮಾರ್ಕೆಟ್ ಎಸೆಸ್ ಇನ್ ಟು ಅನದರ್ countries market. Countries negotiate free trade agreements for a number of reasons. See, ಒಂದು ಯಾವಾಗಲೂ ಈ ಫ್ರೀ ಟ್ರೇಡ್ ಅಂತ ಇದ್ಬಿಟ್ರೆ ನಾವು ಈಸಿಯಾಗಿ ಇನ್ನೊಂದು ಕಂಟ್ರಿಯ ಮಾರ್ಕೆಟನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೋದು, ನಮ್ಮ ಮಾರ್ಕೆಟನ್ನು ಎಕ್ಸ್ಪಾನ್ಷನ್ ಮಾಡ್ಕೊಳ್ಬೋದು. ಯಾಕಂತ ಕೇಳಿದ್ರೆ ನಾವು ಸಾಕಷ್ಟು ಬಾರಿ ಗಮನಿಸ್ತೇವೆ, ಕೆಲವೊಂದು ಕಂಟ್ರಿಯಲ್ಲಿ ಕಸ್ಟಮ್ಸ್ನ ವ್ಯಾಲ್ಯೂಗಳು, ಐ ಮೀನ್ ರೇಟ್ಸ್ಗಳು ತುಂಬಾ ಹೆವಿ ಆಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಆ ಟೈಮಲ್ಲಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇಂಟೆನ್ಷನಲ್ ಆಗಿದ್ರೂ ಕೂಡ ಸೊ ಅವನಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಕಷ್ಟ ಆಗಿಬಿಡುತ್ತೆ. ಯಾಕಂತ ಕೇಳಿದ್ರೆ ಅಷ್ಟು ಕಸ್ಟಮ್ಸ್ ಕೊಡಬೇಕು ನಾವು, ಆ ಗ್ಯಾಪಲ್ಲಿ ನಮ್ಮ ಪ್ರಾಫಿಟ್ಸ್ಗಳು ಏನೂ ಇರೋದಿಲ್ಲ. ಆ್ಯಂಡ್ ಅಟ್ ದ ಸೇಮ್ ಮೂಮೆಂಟ್ ಅದರ ಪ್ರೈಸ್ಗಳು ಕೂಡ ಏನಾಗುತ್ತೆ, ಜಾಸ್ತಿ ಆಗಿಬಿಟ್ಟದೆ. ಆ್ಯಂಡ್ ಕಸ್ಟಮರ್ಸ್ ಅದನ್ನು ಲೈಕ್ ಬೈ ಮಾಡದೇ ಇರ್ಬೋದು ಅನ್ನುವಂಥ ಒಂದು ಹೆದರಿಕೆ ಕೂಡ ಬಂದ್ಬಿಡುತ್ತೆ. ಹಾಗಾಗಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥದ್ದು. ಅದಕ್ಕೆ ರೀಸನ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡೋದಾದರೆ, ಲೈಕ್ ಎಕ್ಸ್ಪೋರ್ಟರ್ ಪ್ರಿಫರ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಟು ಮಲ್ಟಿಲ್ಯಾಟ್ರಲ್ trade liberalization because they get preferential treatment over non-free trade agreement ಮೆಂಬರ್ಸ್ ಕಂಟ್ರೀಸ್ ಕಾಂಪಿಟೇಟರ್ಸ್. ಸೊ ಈಗ ಫ್ರೀ ಟ್ರೇಡ್ ಇದೆ ಅಂತ ಹೇಳಿದ್ರೆ ಲೈಕ್ ಇನ್ವೆಸ್ಟರ್ಸ್ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೆಚ್ಚು ಇಂಟ್ರೆಸ್ಟೆಡ್ ಆಗಿರ್ತಾರೆ. ಈಗ ಒಂದು ಎಕ್ಸಾಂಪಲನ್ನು ನಾವು ಕನ್ಸಿಡರ್ ಮಾಡೋದಾದ್ರೆ, ಇನ್ ಕೇಸ್ ಆಫ್ ಏಷ್ಯನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಆ್ಯಂಡ್ ದಟ್ ಏಷ್ಯನ್ ಹ್ಯಾಸ್ ಆನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿತ್ ಇಂಡಿಯಾ ಬಟ್ ನಾಟ್ ವಿತ್ ಕೆನಡಾ. Asians custom duty on leather shoes is 20%, but under the free trade agreement with India it reduced duties to 0%. So now assuming other costs being the equal, an Indian exporter because of this duty preference will be more competitive than a Canadian exporter of shoes. So ಈ ಏಷ್ಯನ್ ಅನ್ನುವಂಥ ಅಸೋಸಿಯೇಷನ್ ಏನಿದೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಸೊ ಅವರು ಇಂಡಿಯಾದ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಹೊಂದಿರ್ತಾರೆ. ಆ ಏಷ್ಯನ್ನಲ್ಲಿ ಬರುವಂಥ ಕಂಟ್ರಿಗಳಲ್ಲಿ ಈ ಲೆದರ್ ಶೂಸ್ಗೆ ಚಾರ್ಜ್ ಮಾಡುವಂಥ ಕಸ್ಟಮ್ಸ್ ಏನಿದೆ ಅದು 20% ಆಗಿರುತ್ತೆ. ಸೊ ಇಂಡಿಯಾ ಏನಾಗಿದೆ, ಇಂಡಿಯಾ ಮತ್ತು ಏಷ್ಯನ್ ಮಿಡಲಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇರೋದ್ರಿಂದ ಇಂಡಿಯಾದ ಎಕ್ಸ್ಪೋರ್ಟರ್ ಕಸ್ಟಮ್ಸನ್ನು ಪೇಮೆಂಟ್ ಮಾಡುವಂಥ ಟೈಮಲ್ಲಿ 0% ಕಸ್ಟಮ್ಸನ್ನು ಅವನು ಫಾಲೋಅಪ್ ಮಾಡಿದ್ರು ಸಾಕಾಗುತ್ತೆ. ಅಟ್ ದ ಸೇಮ್ ಮೂಮೆಂಟ್ ಕೆನಡಾದ ಜೊತೆಗೆ ಯಾವುದೇ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಲ್ಲ. ಸೊ ಕೆನಡಾದ ಒಬ್ಬ ಎಕ್ಸ್ಪೋರ್ಟರ್ ಅವನ ಲೆದರ್ ಶೂಸನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ದಟ್ ಪರ್ಸನ್ ಹ್ಯಾಸ್ ಟು ಪೇ 20% ಆಫ್ ಕಸ್ಟಮ್ಸ್. ಅವನು 20% ಕಸ್ಟಮ್ಸನ್ನು ಕೊಡಬೇಕಾಗುತ್ತೆ. ಅದು ಅಲ್ಟಿಮೇಟ್ಲಿ ಅದರ ಫೈನಲ್ ರಿಸಲ್ಟ್ ಏನು ಅಂತ ಹೇಳಿದ್ರೆ, ಸೊ ಅವರ ಟೋಟಲ್ ಪ್ರೈಸ್ ಏನಿದೆ, ಮಾರ್ಕೆಟ್ ಪ್ರೈಸ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ಯಾವಾಗ ಈಗ ಜನರಲ್ ಆಗಿ ನಾವು ಲಾ ಆಫ್ ಡಿಮಾಂಡನ್ನು ಕನ್ಸಿಡರ್ ಮಾಡೋದಾದರೆ, ವೆನ್ ಪ್ರೈಸ್ ಇನ್ಕ್ರೀಸಸ್ ಡಿಮಾಂಡ್ will be decreasing, when price decreasing demand will be increasing. ಸೊ ಕಸ್ಟಮರ್ಸ್ ಏನು ಮಾಡ್ತಾನೆ, ಒಳ್ಳೆ ಕ್ವಾಲಿಟಿ ಇರುವಂಥ ಪ್ರಾಡಕ್ಟನ್ನು ಆದಷ್ಟು ಲೋವರ್ ಪ್ರೈಸಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಸೊ ಈಗ ಏನಾಗುತ್ತೆ, ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಎಕ್ಸ್ಪೋರ್ಟರಿಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥದ್ದು. ಆ್ಯಂಡ್ secondly, free trade agreement may also protect local exporters from losing out to foreign companies that might receive preferential treatment under other free trade agreements. ಸೊ ಇದೇನಾಗುತ್ತೆ, ಲೋಕಲ್ ಆಗಿರುವಂಥ ಎಕ್ಸ್ಪೋರ್ಟರ್ಸಿಗೆ ಕೂಡ ಒಂದು ಮಾರ್ಕೆಟನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ ಅನ್ನುವಂಥದ್ದು. ಹಾಗಾಗಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇವತ್ತಿನ ದಿವಸಕ್ಕೆ ಒಂದು ದೇಶ ಆರ್ಥಿಕವಾಗಿ ಬೆಳವಣಿಗೆ ಹೊಂದುವುದಕ್ಕೆ ಅತ್ಯಂತ ಮುಖ್ಯ ಕಾರಣೀಭೂತವಾದಂಥ ಹಲವಾರು ಸೆಕ್ಟರ್ಗಳಲ್ಲಿ ಇದು ಒಂದು ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇದರ ಆಬ್ಜೆಕ್ಟಿವ್ಸ್ಗಳನ್ನು ಗಮನಿಸೋದಾದರೆ, ದಿ ಫಸ್ಟ್ ಒನ್ ಇನ್ ದ್ಯಾಟ್ ಟ್ರೇಡ್ ಲಿಬರಲೈಸೇಷನ್, ಅಂದರೆ ಲಿಬರಲ್ ಆಗಿ ಬಿಡುವಂಥದ್ದು ಅಂತೇಳಿ, ಟು ರಿಡ್ಯೂಸ್ ಆರ್ ಎಲಿಮಿನೇಟ್ ಟ್ಯಾರಿಫ್ಸ್, ಕೋಟಾಸ್ ಆ್ಯಂಡ್ ಅದರ್ ಟ್ರೇಡ್ ರೆಸ್ಟ್ರಿಕ್ಷನ್ಸ್ ಟು ಬೂಸ್ಟ್ ದಿ ಟ್ರೇಡ್. ಸೊ ಈ ಟ್ರೇಡನ್ನು ಜಾಸ್ತಿ ಮಾಡೋದಕ್ಕೆ, ಖರೀದಿ ಮತ್ತು ಈ ಮಾರಾಟವನ್ನು ಜಾಸ್ತಿ ಮಾಡೋದಕ್ಕೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಬಂದುಬಿಡುತ್ತೆ. ಈಗ ಒಂದು ದೇಶ ಅಂತ ಬಂದರೆ ಅದಕ್ಕೊಂದು ಬೌಂಡ್ರಿ ಅಂತ ಬಂದುಬಿಡುತ್ತೆ. ಇನ್ನೊಂದು ದೇಶ ಅಂತ ಬಂದಾಗ ಅದರದ್ದೇ ಆದಂಥ ಬೌಂಡ್ರಿಗಳಿರ್ತವೆ. ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ಟ್ರೇಡ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಬೇಕಿದ್ರೆ, ಕೊಡು ಮತ್ತು ಕೊಳ್ಳುವ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ಹಲವಾರು ರಿಸ್ಟ್ರಿಕ್ಷನ್ಸ್ಗಳು ಬಂದುಬಿಡ್ತದೆ. ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಅಂಥ ರಿಸ್ಟ್ರಿಕ್ಷನ್ಸ್ಗಳನ್ನು ರಿಡ್ಯೂಸ್ ಮಾಡಿಬಿಟ್ಟು ಗೂಡ್ಸ್ಗಳು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಫ್ರೀ ಆಫ್ ಕಾಸ್ಟ್, ಐ ಮೀನ್
ಲೈಕ್ ಕಸ್ಟಮ್ಸ್ಗಳನ್ನು ಕೊಡದೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ನಾವು ಗೂಡ್ಸನ್ನು ಕಳಿಸೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಎರಡನೇದು ದಿ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಇಕನಾಮಿಕ್ ಗ್ರೋತ್. ಸೊ ಆರ್ಥಿಕ ಬೆಳವಣಿಗೆ ಅಂತ ನಾವು ಕರೀತೇವೆ. ಯಾವಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇರುತ್ತೆ, ಜನರಲ್ ಆಗಿ ನಾವು ಹೇಳ್ಬೋದು ಆ ದೇಶದಲ್ಲಿ ಎಕ್ಸ್ಪೋರ್ಟ್ಗಳು ಜಾಸ್ತಿ ಆಗುತ್ತೆ, ಎಕ್ಸ್ಪೋರ್ಟ್ಗಳು ಜಾಸ್ತಿ ಆಗಿಬಿಡುತ್ತೆ. ಯಾವಾಗ ಎಕ್ಸ್ಪೋರ್ಟ್ಗಳು ಜಾಸ್ತಿ ಆಗ್ತದೆ, ಆಮದು ಮತ್ತು ರಫ್ತು, ಸೊ ಎಕ್ಸ್ಪೋರ್ಟ್ಗಳು ಜಾಸ್ತಿ ಆಗ್ತಾ ಹೋದಾಗೆ ಆ ದೇಶದ ಟರ್ನ್ ಓವರ್ ಏನಿದೆ, ಫೈನಾನ್ಷಿಯಲ್ ಟರ್ನ್ ಓವರ್ ಏನಿದೆ, ಅದು ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಆ್ಯಂಡ್ ಫಾರಿನ್ ಕಂಟ್ರಿಯಲ್ಲಿ ಒಂದು ಡೊಮೆಸ್ಟಿಕ್ ಕಂಟ್ರಿಯ ಪ್ರಾಡಕ್ಟ್ಗಳಿಗೆ ಡಿಮಾಂಡ್ಗಳ ಕ್ರಿಯೇಟ್ ಆಗಿಬಿಡುತ್ತೆ ಅನ್ನುವಂಥದ್ದು. ಆ್ಯಂಡ್ ಇಫ್ ಯು ಕಮ್ ವಿತ್ ಲೈಕ್ ಥರ್ಡ್ ಪಾಯಿಂಟ್, ಮಾರ್ಕೆಟ್ ಎಸೆಸ್, ಟು ಪ್ರೊವೈಡ್ ಎಸೆಸ್ ಟು ದಿ ನ್ಯೂ ಮಾರ್ಕೆಟ್ ಫಾರ್ ಗೂಡ್ಸ್, ಸರ್ವಿಸಸ್ ಆ್ಯಂಡ್ ದಿ ಇನ್ವೆಸ್ಟ್ಮೆಂಟ್ಸ್. ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ, ಹೊಸದಾದಂತಹ ಮಾರುಕಟ್ಟೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಕ್ಕೆ ಕಾರಣ ಆಗುತ್ತೆ. ಹೊಸ ಮಾರುಕಟ್ಟೆಗೆ ತೆರೆದುಕೊಳ್ಳುತ್ತೆ ಒಬ್ಬ ಇನ್ವೆಸ್ಟರ್ಸ್ಗೆ, ಅಥವಾ ಒಬ್ಬ ಗೂಡ್ಸನ್ನು ಮ್ಯಾನುಫ್ಯಾಕ್ಚರರ್ ಯಾರಿದ್ದಾನೆ ಅವನು ಲೋಕಲ್ ಅಥವಾ ಒಂದು ಕಂಟ್ರಿಯ ಒಳಗಡೆ, ದೇಶದ ಒಳಗಡೆ ತನ್ನ ಗೂಡ್ಸನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾರಾಟ ಮಾಡ್ತಾ ಇದ್ದ. ಯಾವಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಬರುತ್ತೋ, ಸೊ ಆ ಟೈಮಲ್ಲಿ ರಿಸ್ಟ್ರಿಕ್ಷನ್ಸ್ಗಳು ಕಡಿಮೆ ಆಗಿಬಿಡುತ್ತೆ. ಕಸ್ಟಮ್ಸ್ಗಳನ್ನು ಅವನು 0% ರೇಟಲ್ಲಿ ಕಸ್ಟಮ್ಸ್ಗಳನ್ನು ಅವನು ಪೇಮೆಂಟ್ ಮಾಡ್ತಾನೆ. ಅಟ್ ದ ಸೇಮ್ ಮೂಮೆಂಟ್ ಹೊಸ ಮಾರುಕಟ್ಟೆಗಳು ಆತನಿಗೆ ತೆರೆದುಕೊಂಡಾಗ ಅವನು ಆಟೋಮೆಟಿಕಲಿ ಏನಾಗುತ್ತೆ, ಅವನ ಸೇಲ್ ರೇಷಿಯೋಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಫೋರ್ತ್ ಒನ್, ಇನ್ವೆಸ್ಟ್ಮೆಂಟ್ ಪ್ರಮೋಷನ್ಸ್. ಸೊ ಟು ಎನ್ಕರೇಜ್ ದಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಬೈ ಪ್ರೊವೈಡಿಂಗ್ ಎ ಸ್ಟೇಬಲ್ ಆ್ಯಂಡ್ ಪ್ರಿಡಿಕ್ಟೇಬಲ್ ಬಿಸ್ನೆಸ್ ಎನ್ವೈರ್ಮೆಂಟ್. ಒಂದು ಹೆಲ್ದಿ ಎನ್ವೈರ್ಮೆಂಟನ್ನು ಅಥವಾ ಒಂದು ವಾತಾವರಣವನ್ನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೃಷ್ಟಿ ಮಾಡಿಕೊಡುತ್ತೆ. ಒಂದು ಸ್ಟೇಬಲ್ ಆದಂಥ ಎನ್ವೈರ್ಮೆಂಟನ್ನು ಸೃಷ್ಟಿ ಮಾಡಿಕೊಡುತ್ತೆ. ಯಾವಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇರುತ್ತದೋ ಆಗ ಆ ಎರಡು ಕಂಟ್ರಿಯ ಮಿಡಲಲ್ಲಿ ಕೂಡ ಒಂದು ರೀತಿಯಾದಂಥ ಹೆಲ್ದಿ ರಿಲೇಷನ್ಶಿಪ್ಗಳು ಕ್ರಿಯೇಟ್ ಆಗಿಬಿಡ್ತದೆ. ಅಟ್ ದ ಸೇಮ್ ಮೂಮೆಂಟ್ ಒಂದು ಕಂಟ್ರಿಯ ಇನ್ವೆಸ್ಟರ್ಸ್ ಇನ್ನೊಂದು ಕಂಟ್ರಿಯ ಸೆಕ್ಟರ್ನ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಹೆಚ್ಚು ಇಂಟ್ರೆಸ್ಟೆಡ್ ಆಗ್ತಾನೆ ಆ್ಯಂಡ್ ಪ್ರಾಫಿಟನ್ನು ಕೂಡ ತಗೊಳ್ತಾನೆ. And the next one, setting bilateral relations to enhance the political and economic cooperation between participating countries. So ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ, ಎರಡು ಕಂಟ್ರಿ ಅಥವಾ ಎರಡಕ್ಕಿಂತ ಜಾಸ್ತಿ ಕಂಟ್ರಿಯ ಮಿಡಲಲ್ಲಿ ಆಗುವುದರಿಂದ ಅಟ್ ದ ಸೇಮ್ ಮೂಮೆಂಟ್ ಕೇವಲ ಒಂದು ಅಗ್ರಿಮೆಂಟ್ ಆಗಿರುತ್ತೆ, ಅದು ಬೇರೆ ಬೇರೆ ಸೆಕ್ಟರ್ನ ಮೇಲೂ ಕೂಡ ಒಂದು ಬೆಳಕನ್ನು ಚೆಲ್ಲುತ್ತೆ. ಪೊಲಿಟಿಕಲ್ ಆಗಿರ್ಬೋದು, ಇಕನಾಮಿಕಲ್ ಕೋಆಪರೇಷನ್ಸ್ಗಳಾಗಿರ್ಬೋದು. ನಾಳೆ ದಿವಸ ಏನಾದರೂ ಸಮಸ್ಯೆಗಳು ಬಂತು ಅಂತ ಹೇಳಿದ್ರೆ, ಒಂದು ಕಂಟ್ರಿ ಮತ್ತು ಇನ್ನೊಂದು ಕಂಟ್ರಿಯ ಮಿಡಲಲ್ಲಿ ಲೈಕ್ ಏನಾದರೂ ಸಮಸ್ಯೆಗಳು ಬಂತು ಅಂತ ಹೇಳಿದ್ರೆ, ಅಥವಾ ಒಂದು ಕಂಟ್ರಿಗೆ ಇನ್ಯಾವುದೋ ಕಂಟ್ರಿಯಿಂದ ಸಮಸ್ಯೆಗಳು ಬರ್ತಾ ಇದೆ, ಪೊಲಿಟಿಕಲ್ ಇಶ್ಯೂಸ್ಗಳಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿರುತ್ತೆ. ಆ ಕಂಟ್ರಿಯ ಜೊತೆಗೆ ನಾನಿದ್ದೇನೆ. ಸೊ ನಾವು ಇವತ್ತಿನ ವಿದ್ಯಮಾನವನ್ನು ಗಮನಿಸೋದಾದರೆ ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ಒಂದು ಕಂಟ್ರಿ ಇನ್ನೊಬ್ಬನನ್ನು ತನ್ನ ಸ್ನೇಹಿತ ಕಂಟ್ರಿ ಅಂತ ಹೇಳಿ ಕನ್ಸಿಡರ್ ಮಾಡುತ್ತೆ. ಸೊ ಅವರ ಮಿಡಲಲ್ಲಿ ಏನಾಗುತ್ತೆ, ಒಂದು ಹೆಲ್ದಿ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿಟ್ಟಿರ್ತದೆ. ಆ್ಯಂಡ್ ಈ ಕ್ರಿಯೇಟ್ ಆದಂಥ ಎನ್ವೈರ್ಮೆಂಟಿಗೆ ಮೂಲ ಕಾರಣ ಯಾವುದು ಅಂತ ನಾವು ಹುಡುಕ್ತಾ ಹೋದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳು ಕೂಡ ಅದರಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳಲ್ಲಿ ನಮಗೆ ಕಂಡುಬರುತ್ತೆ ಅನ್ನುವಂಥದ್ದು. ಆ್ಯಂಡ್ ದಿ ಸಿಕ್ಸ್ತ್ ಎಲಿಮೆಂಟ್ ಇನ್ ದಟ್ ಇಟ್ ವಿಲ್ ಕ್ರಿಯೇಟ್ ಮೋರ್ ಕಾಂಪಿಟೇಟಿವ್ನೆಸ್ ಟು ಹೆಲ್ಪ್ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಬಿಕಮ್ ಮೋರ್ ಕಾಂಪಿಟೇಟಿವ್ ಥ್ರೂ ಎಕ್ಸ್ಪೋಜರ್ ಟು ದಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಸು. ಲೋಕಲ್ ಡೊಮೆಸ್ಟಿಕ್ ಇಂಡಸ್ಟ್ರಿಗಳು ಏನಿದ್ದಾವೆ ಅವರು ತಮ್ಮನ್ನು ತಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತೆರೆದುಕೊಳ್ಳುವುದಕ್ಕೆ ಇದು ಸಹಾಯಕ ಆಗುತ್ತೆ ಅನ್ನುವಂಥದ್ದು. ಇದಿಷ್ಟು ನಾವು ಆಬ್ಜೆಕ್ಟಿವ್ ಅಂತ ಗಮನಿಸೋದಾದರೆ, ನೆಕ್ಸ್ಟ್ ವಾಟ್ ಅಬೌಟ್ ದಿ ಬೆನಿಫಿಟ್ಸ್. ಸೊ ಇದರ ಉಪಯೋಗಗಳು ಏನು ಅಂತ ನಾವು ಗಮನಿಸುವುದಾದರೆ, ಇನ್ಕ್ರೀಸ್ ದಿ ಟ್ರೇಡ್ ಆ್ಯಂಡ್ ಇಕನಾಮಿಕ್ ಗ್ರೋತ್. ಸೊ ಆಲ್ರೆಡಿ ನಾವು ಆಬ್ಜೆಕ್ಟಿವಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಇಟ್ ವಿಲ್ ಇನ್ಕ್ರೀಸ್ ದಿ ಟ್ರೇಡ್. ಸೊ ಟ್ರೇಡ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ಆ್ಯಂಡ್ ಅಟ್ ದ ಸೇಮ್ ಮೂಮೆಂಟ್ ಇಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆಗಳು ಕೂಡ ಏನಾಗುತ್ತೆ ಇದರಿಂದ ಜಾಸ್ತಿ ಆಗಿಬಿಡುತ್ತೆ ಅನ್ನುವಂಥದ್ದು. ಲೋವರ್ ದಿ ಟ್ರೇಡ್ ಬ್ಯಾರಿಯರ್ಸ್ ಅಂದರೆ ರಿಸ್ಟ್ರಿಕ್ಷನ್ಸ್ ಅಂತೇಳಿ ಕಟ್ಟುಪಾಡುಗಳು ಸ್ವಲ್ಪ ಕಡಿಮೆ ಆಗಿಬಿಟ್ಟಿರ್ತದೆ. ಆ್ಯಂಡ್ ಬೂಸ್ಟ್ ದಿ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ ಕಾಂಟ್ರಿಬ್ಯೂಟಿಂಗ್ ಟು GDP ಗ್ರೋತ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವೇನು ಕರೀತೇವೆ. ಸೊ ಅದರ ಡೆವಲಪ್ಮೆಂಟಿಗೆ ಇದೇನಾಗುತ್ತೆ, ಇಂಡೈರೆಕ್ಟ್ಲಿ ಹೆಲ್ಪ್ಫುಲ್ ಆಗ್ತಾ ಹೋಗ್ತದೆ ಅನ್ನುವಂಥದ್ದು. ಆ್ಯಂಡ್ ಸೆಕೆಂಡ್ ಒನ್, ಕಸ್ಟಮರ್ ಬೆನಿಫಿಟ್ಸ್. ಕಸ್ಟಮರ್ ಎಂಜಾಯ್ ಎ ವೈಡ್ ವೆರೈಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಟ್ ಅ ಲೋವರ್ ಪ್ರೈಸ್. ಸೊ ಕಸ್ಟಮರ್ ಏನು ಮಾಡ್ತಾನೆ, ಪ್ರತಿಯೊಂದು ಸಂದರ್ಭದಲ್ಲಿ ವೆರೈಟಿಯನ್ನು ಕೇಳ್ತಾರೆ. ಜನರಲ್ ಆಗಿ ನಾವೊಂದು ಮಾತನ್ನು ಗಮನಿಸ್ತೇವೆ, ಯಾವುದೇ ಸ್ಟೋರಿಗೆ ಹೋದರೂ ಕೂಡ ನಾವು ಲೈಕ್ ಇದರಲ್ಲಿ ಬೇರೆ ವೆರೈಟೀಸ್ ಇದೆಯಾ, ಅಥವಾ ಬೇರೆ ಡಿಸೈನ್ಸ್ ಇದೆಯಾ, ಅಥವಾ ಇದರಲ್ಲಿ ಬೇರೆ ರೇಂಜಲ್ಲಿ ಇದೆಯಾ ಅಂತ ನಾವು ಜನರಲ್ ಆಗಿ ಕೇಳ್ತೇವೆ. ಸೊ ಕಸ್ಟಮರ್ ಏನಾಗ್ತವೆ, ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದ್ದಾಗ ಬೇರೆ ಬೇರೆ ಕ್ವಾಲಿಟಿಯ, ಬೇರೆ ಬೇರೆ ಕ್ವಾಂಟಿಟಿಯ, ಬೇರೆ ಬೇರೆ
ಪ್ರಾಡಕ್ಟ್ಗಳು ವೆರೈಟೀಸಲ್ಲಿ ಅವನಿಗೆ ಏನಾಗುತ್ತೆ ಅವೈಲೇಬಲ್ ಆಗಿಬಿಡುತ್ತೆ ಅನ್ನುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ಮಾರ್ಕೆಟ್ ಎಕ್ಸ್ಪಾನ್ಷನ್ಸ್. ಸೊ ಯಾವಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇರುತ್ತದೋ ಆ ಮೂಮೆಂಟಲ್ಲಿ ಮ್ಯಾನುಫ್ಯಾಕ್ಚರರ್ ಅವನ ಗೂಡ್ಸನ್ನು ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ತುಂಬ ಲೈಕ್ ಮಾಡ್ತಾನೆ. ಯಾಕಂತ ಕೇಳಿದ್ರೆ ಎಕ್ಸ್ಪೋರ್ಟ್ ಮಾಡಿದಂಥ ಟೈಮಲ್ಲಿ ಬರುವಂಥ ಪ್ರಾಫಿಟ್ ರೇಷಿಯೋಗಳೇನಿದ್ದಾವೆ ನಾರ್ಮಲ್ ಲೈಕ್ ಡೊಮೆಸ್ಟಿಕ್ ಟ್ರೇಡಲ್ಲಿ ಇರುವಂಥ ಪ್ರಾಫಿಟ್ ರೇಷಿಯೋಗೆ ಕಂಪೇರ್ ಮಾಡಿದರೆ ಅದು ಜಾಸ್ತಿ ಆಗಿಬಿಟ್ಟಿರ್ತದೆ. ಆ್ಯಂಡ್ ಅಟ್ ಸೇಮ್ ಮೂಮೆಂಟ್ ಅವನು ಮಾರ್ಕೆಟನ್ನು ಎಕ್ಸ್ಪಾನ್ಷನ್ ಮಾಡ್ತಾ ಹೋದಾಗೆ ಅವನಿಗೆ ಸಿಗುವಂಥ ರೆವಿನ್ಯೂಗಳು ಕೂಡ ಏನಾಗುತ್ತೆ ಆಟೋಮೆಟಿಕಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಆ್ಯಂಡ್ ದಿ ಫೋರ್ತ್ ಒನ್ ಇನ್ ದ್ಯಾಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಯಾವಾಗ ಮಾರುಕಟ್ಟೆಯಲ್ಲಿ ಬೇಡಿಕೆಗಳು ಜಾಸ್ತಿ ಆಗಿಬಿಡುತ್ತೋ ಒಂದು ಪ್ರಾಡಕ್ಟಿಗೆ ಆಗ ಆಟೋಮೆಟಿಕಲಿ ಏನಾಗ್ಬಿಡ್ತದೆ ಡಿಮಾಂಡ್ಗಳು ಕ್ರಿಯೇಟ್ ಆಗ್ತಾ ಹೋದಾಗೆ ಆಟೋಮೆಟಿಕಲಿ ಲೈಕ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ದಿ ಗ್ರೋತ್ ಆಫ್ ಟ್ರೇಡ್ ಆ್ಯಂಡ್ ಇಂಡಸ್ಟ್ರೀಸ್ ಲೀಡ್ಸ್ ಟು ಜಾಬ್ ಕ್ರಿಯೇಷನ್ಸ್. ಯಾವಾಗ ಗ್ರೋತ್ ಆಗುತ್ತೋ ಇಂಡಸ್ಟ್ರಿಗಳಲ್ಲಿ ಅಥವಾ ಟ್ರೇಡಲ್ಲೂ ಸೊ ಆ ಮೂಮೆಂಟಲ್ಲಿ ಆಟೋಮೆಟಿಕಲಿ ಏನಾಗುತ್ತೆ ನಮಗೆ ಜಾಬ್ ಕ್ರಿಯೇಷನ್ಸ್ ಆಗ್ತಾ ಹೋಗುತ್ತೆ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಫಿಫ್ತ್ ಒನ್ ಎನ್ಕರೇಜಸ್ ಇನೋವೇಷನ್ಸ್. ಸೊ ಯಾವಾಗ ಮಾರುಕಟ್ಟೆಯಲ್ಲಿ ಡಿಮಾಂಡ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೋ ಅದರಲ್ಲಿ ಹೊಸತನಗಳನ್ನು ಕಂಡುಕೊಳ್ಳೋದಕ್ಕೆ ನಾವು ಟ್ರೈ ಮಾಡ್ತಾ ಹೋಗ್ತೇವೆ ಅನ್ನೋದು. exposure to international competition fosters innovations and improved efficiency. ಸೊ ಎಫಿಷಿಯನ್ಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ಆ್ಯಂಡ್ ಇನೋವೇಷನ್ಸನ್ನು ಮಾಡ್ತಾ ಹೋಗ್ತಾರೆ ಅಂತ. ಇದಕ್ಕೆ ಸಿಂಪಲ್ ಆ್ಯಂಡ್ ಫನ್ನಿ ಎಕ್ಸಾಂಪಲ್ ಅಂತ ನಾವು ಕನ್ಸಿಡರ್ ಮಾಡೋದಾದರೆ ನಾವು ಯೂಸ್ ಮಾಡುವಂಥ ಟೂತ್ ಪೇಸ್ಟ್ ಏನಿದೆ ಸೊ ಸ್ಟಾರ್ಟಿಂಗ್ನ ದಿನ ಒಂದಷ್ಟು ವರ್ಷಗಳ ಹಿಂದೆ ಹೋದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ಲೇವರದ್ದು ನಾವು ಟೂತ್ ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ವಿ. ಬಟ್ ಯಾವಾಗ ಮಾರ್ಕೆಟ್ ಎಕ್ಸ್ಪಾನ್ಷನ್ ಆಯಿತು, ಮಾರ್ಕೆಟಲ್ಲಿ ಡಿಮಾಂಡ್ಗಳು ಕ್ರಿಯೇಟ್ ಆಯಿತು, ಅಟ್ ಸೇಮ್ ಮೂಮೆಂಟ್ ಕಾಂಪಿಟೇಷನ್ಸ್ ಜಾಸ್ತಿ ಆಗ್ತಾ ಹೋಯಿತು, ಅದರಲ್ಲಿ ಹೊಸತನಗಳನ್ನು ನಾವು ನೋಡ್ಬೋದು. ಇವತ್ತು ಮಾರ್ಕೆಟಲ್ಲಿ ಎಷ್ಟು ವೆರೈಟೀಸದ್ದು ಟೂತ್ ಪೇಸ್ಟ್ಗಳಿದ್ದಾವೆ ಅಲ್ವಾ. ಸೊ ಹಾಗಾಗಿ ದಟ್ ವಿಲ್ ಎನ್ಕರೇಜ್ ಇನೋವೇಷನ್ಸ್. ಯಾವಾಗ ಒಂದು ದೇಶ ತನ್ನ ಒಂದು ಬೌಂಡರಿಯನ್ನು ತನ್ನ ರೇಖೆಗಳನ್ನು ದಾಟಿ ಆ ದೇಶದ ಆರ್ಥಿಕತೆ ಬೆಳವಣಿಗೆ ಆಗ್ತದೋ ಅಥವಾ ಆ ದೇಶದ ಟ್ರೇಡ್ ಆ್ಯಕ್ಟಿವಿಟೀಸ್ಗಳು ಬೆಳೀತಾ ಹೋಗ್ತದೋ ಆ ಮೂಮೆಂಟಲ್ಲಿ ದೇ ಹ್ಯಾವ್ ಟು ಕಾಂಪೀಟ್ ವಿತ್ ಫಾರಿನ್ ಮ್ಯಾನುಫ್ಯಾಕ್ಚರರ್ ಆಲ್ಸೋ. ಸೊ ಫಾರಿನಲ್ಲಿರುವಂಥ ಮ್ಯಾನುಫ್ಯಾಕ್ಚರರ್ ಜೊತೆಗೆ ಕೂಡ ಅವರು ಕಾಂಪಿಟೇಷನ್ಸನ್ನು ಮಾಡಬೇಕಾಗತ್ತೆ. ಯಾಕಂತ ಕೇಳಿದ್ರೆ ಅಲ್ಲಿಯ ಮಾರ್ಕೆಟನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಆ ಮೂಮೆಂಟಲ್ಲಿ ಹೊಸತನಗಳನ್ನು ತಮ್ಮ ಪ್ರಾಡಕ್ಟಲ್ಲಿ ಅವರು ಫೀಡ್ ಮಾಡಿದಾಗ ಮಾತ್ರ ಏನಾಗುತ್ತೆ ಕಸ್ಟಮರ್ಸನ್ನು ಅಟ್ರಾಕ್ಟ್ ಮಾಡಲಿಕ್ಕಾಗತ್ತೆ ಅನ್ನುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ತ್ ಒನ್ ಫಾರಿನ್ ಇನ್ವೆಸ್ಟ್ಮೆಂಟ್ attractions. Foreign trade agreements create a more ಪ್ರಿಡಿಕ್ಟೇಬಲ್ ಬಿಸ್ನೆಸ್ ಎನ್ವೈರ್ನ್ಮೆಂಟ್ ಅಟ್ರಾಕ್ಟಿಂಗ್ ದಿ ಇನ್ವೆಸ್ಟರ್ಸ್. ಯಾವಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇರ್ತದೋ ಆ ಮೂಮೆಂಟಲ್ಲಿ ಇನ್ವೆಸ್ಟರ್ಸ್ ಬೇರೆ ಕಂಟ್ರಿಯ ಒಂದಷ್ಟು ಸೆಕ್ಟರ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಅತ್ಯಂತ ಹೆಚ್ಚು ಆಸಕ್ತಿಯನ್ನು ತೋರ್ತಾರೆ. ಯಾಕಂತ ಕೇಳಿದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಮೌಂಟ್ ಏನಿದೆ ಅದು ರಿಸ್ಕ್ ಫ್ರೀ ಆಗಿರುತ್ತೆ ಒಂದು ಮಟ್ಟದವರೆಗೆ, ಆ್ಯಂಡ್ ಅದು ಯಾವುದೇ ಲಾಸನ್ನು ಕ್ರಿಯೇಟ್ ಮಾಡೋದಿಲ್ಲ ಯಾಕಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇರುತ್ತದೆ ಅನ್ನುವಂಥ ರೀಸನ್ಗೆ. ಸೊ ಇದಿಷ್ಟು ನಾವು ಬೆನಿಫಿಟ್ಸ್ ಅಂತ ಕನ್ಸಿಡರ್ ಮಾಡೋದಾದರೆ ಪ್ರತಿಯೊಂದು ಕೂಡ ಲೈಕ್ ಬೆನಿಫಿಟ್ಸ್ಗಳನ್ನು ಮಾತ್ರ ನಾವು ನೋಡೋದಲ್ಲ, ಒಂದಷ್ಟು ಡಿಮೆರಿಟ್ಸ್ಗಳು ಕೂಡ ಈ ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲಿ ಬರುತ್ತೆ ಅನ್ನೋವಂಥದ್ದು. ಸಾಮಾನ್ಯವಾಗಿ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ, ನಮ್ಮ ಮಾರ್ಕೆಟ್ ಎಕ್ಸ್ಪಾನ್ಷನ್ ಆಗಿಬಿಡುತ್ತೆ, ನಮಗೆ ಲೈಕ್ ಟ್ರೇಡ್ ಕ್ರಿಯೇಟ್ ಆಗಿಬಿಡ್ತದೆ, ಆ್ಯಂಡ್ ಫಾರಿನ್ ಮಾರ್ಕೆಟಲ್ಲಿ ಹೊಸ ಮಾರುಕಟ್ಟೆ ಸಿಗುತ್ತೆ, ಹೊಸ ಕಸ್ಟಮರ್ ಸಿಗ್ತಾರೆ, ಆ್ಯಂಡ್ ಇನ್ವೇಷನ್ಸ್ ಆಗುತ್ತೆ, ಇನ್ನೊಂದು ಮತ್ತೊಂದು ಅಂತ ಒಂದಷ್ಟು ಬೆನಿಫಿಟ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಬಟ್ ಅಟ್ ದ ಸೇಮ್ ಮೂಮೆಂಟ್ ದೀಪದ ಕೆಳಗೆ ಕತ್ತಲಿರುವ ಹಾಗೆ ನಮಗೆ ಒಂದಷ್ಟು ಡಿಮೆರಿಟ್ಸ್ಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಯಾವುದು ಅದು ಅಂತ ಕೇಳಿದ್ರೆ, ಸೊ ಡೊಮೆಸ್ಟಿಕ್ ಇಂಡಸ್ಟ್ರಿ ಇಂಪ್ಯಾಕ್ಟ್. ಲೋಕಲ್ ಇಂಡಸ್ಟ್ರೀಸ್ ಮೇ ಸ್ಟ್ರಗಲ್ ಟು ಕಾಂಪೀಟ್ ವಿತ್ ಚೀಪರ್ ಆರ್ ಬೆಟರ್ ಕ್ವಾಲಿಟಿ ಇಂಪೋರ್ಟರ್ಸ್. ಸೊ ಇಲ್ಲೇನಾಗುತ್ತೆ, ಯಾವಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇರ್ತದೋ ಆಗ ಎಕ್ಸ್ಪೋರ್ಟರ್ಸ್, ಬೇರೆ ಕಂಟ್ರಿಯ ಎಕ್ಸ್ಪೋರ್ಟರ್ಸ್ ಯಾರಿದ್ದಾರೆ ಅವರ ಪ್ರಾಡಕ್ಟನ್ನು ನಮ್ಮ ಕಂಟ್ರಿಗೆ ಅವರು ಎಕ್ಸ್ಪೋರ್ಟನ್ನು ಮಾಡ್ತಾರೆ. ಆ ಮೂಮೆಂಟಲ್ಲಿ ಇಲ್ಲಿಯ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ ಯಾರು ಇದ್ದಾರೆ ಅಥವಾ ಇಲ್ಲಿಯ ಪ್ರೊಡ್ಯೂಸರ್ಸ್ ಯಾರಿದ್ದಾರೆ, ಸೊ ಅವರೇನಾಗಬೇಕಾಗತ್ತೆ, ಲೈಕ್ ಆ ಫಾರಿನ್ ಕಂಟ್ರಿಯಿಂದ ಬಂದಂಥ ಪ್ರಾಡಕ್ಟ್ಗಳ ಜೊತೆಗೆ ತಮ್ಮ ಪ್ರಾಡಕ್ಟನ್ನು ಕೊಡಬೇಕಾಗುತ್ತೆ. ಆ ಮೂಮೆಂಟಲ್ಲಿ ಅವರು ಬೆಟರ್ ಕ್ವಾಲಿಟಿಯ ಪ್ರಾಡಕ್ಟ್ಗಳನ್ನು ಏನಾದರೂ ಅವರು ಎಕ್ಸ್ಪೋರ್ಟ್ ಮಾಡಿದಿದ್ರೆ ನಮ್ಮ ಇಲ್ಲಿಯ ಮ್ಯಾನುಫ್ಯಾಕ್ಚರರ್ ಅದಕ್ಕೆ ಈಕ್ವಲ್ ಆದಂಥ ಪ್ರಾಡಕ್ಟನ್ನು ಕೊಡಬೇಕು ಅಥವಾ ಅದಕ್ಕಿಂತ ಹೈಯರ್ ಆದಂಥ ಕ್ವಾಲಿಟಿಯ ಪ್ರಾಡಕ್ಟನ್ನು ಕೊಡಬೇಕಾಗುತ್ತೆ. ಅಟ್ ದ ಸೇಮ್ ಮೂಮೆಂಟ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಪ್ರೈಸ್ ಆಲ್ಸೋ. ಸೊ ಆಲ್ಮೋಸ್ಟ್ ನಾವೇನಾಗುತ್ತೆ, ಬೇರೆ ಕಂಟ್ರಿಯಿಂದ ಬರುವಂಥ ಪ್ರಾಡಕ್ಟ್ಗಳು ಲೆಸರ್ ಪ್ರೈಸಿಗೆ ಬಿಡ್ತು ಅಂತ ಹೇಳಿದ್ರೆ ಇಲ್ಲೇ ಕಸ್ಟಮರ್ಸ್ ಅಲ್ಟಿಮೇಟ್ಲಿ ಅದನ್ನೇ ಪ್ರಿಫರ್ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ಮಾರುಕಟ್ಟೆ ಏನಾಗ್ತದೆ, ನಮ್ಮ ಡೊಮೆಸ್ಟಿಕ್
ಪ್ರೊಡ್ಯೂಸರ್ಸದು ಮಾರುಕಟ್ಟೆ ಬಿದ್ದೋಗ್ಬಿಡುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಜಾಬ್ ಡಿಸ್ಪ್ಲೇಸ್ಮೆಂಟ್. ವರ್ಕರ್ಸ್ ಇನ್ ನಾನ್ ಕಾಂಪಿಟೇಟಿವ್ ಸೆಕ್ಟರ್ಸ್ ಮೇ ಲೂಸ್ ದೇರ್ ಜಾಬ್ಸ್ ಡ್ಯೂ ಟು ದಿ ಇಂಡಸ್ಟ್ರಿಯಲ್ ಅಡ್ಜಸ್ಟ್ಮೆಂಟ್ಸ್. ಕೆಲವೊಂದು ಪ್ರಾಡಕ್ಟಿಗೆ ಮಾತ್ರ ಬೇರೆ ದೇಶಗಳಲ್ಲಿ ಡಿಮಾಂಡ್ಗಳು ಕ್ರಿಯೇಟ್ ಆಗಿಬಿಡುವಂಥದ್ದು, ಕೆಲವೊಂದು ಪ್ರಾಡಕ್ಟಿಗೆ ಯಾವುದೇ ದೇಶದಲ್ಲೂ ಕೂಡ ಡಿಮಾಂಡ್ಗಳಿರುವುದಿಲ್ಲ. ಯಾಕಂತ ಕೇಳಿದ್ರೆ ಒಂದಷ್ಟು ರೀಸನ್ಸ್ಗಳಿಂದ ನಾವು ಗಮನಿಸೋದಾದರೆ, ಸೊ ಯಾವ ಪ್ರಾಡಕ್ಟಿಗೆ ತುಂಬಾ ಡಿಮಾಂಡ್ ಇರುತ್ತೋ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ, ಅಂಥ ಸಂದರ್ಭಗಳಲ್ಲಿ ಅಂಥ ಜಾಬ್ಗಳು ಮಾತ್ರ ನಾವು ಸೆಕ್ಯೂರ್ ಅಂತ ಗಮನಿಸ್ಬೋದು. ಬಟ್ ಯಾವ ಜಾಬ್ಗಳಿಗೆ ಡಿಮಾಂಡ್ ಇಲ್ವೋ ಅದು ನಾಳೆ ದಿವಸ ಮುಚ್ಚಿ ಹೋಗುವಂಥ ಸಾಧ್ಯತೆಗಳಿರ್ತವೆ. ಆ ಸಂಸ್ಥೆಗಳು ಅಥವಾ ಆ ಇಂಡಸ್ಟ್ರಿ ಏನಿದೆ ಬಿದ್ದೋಗುವಂಥ ಸಾಧ್ಯತೆಗಳಿರ್ತವೆ. ಆ ಮೂಮೆಂಟಲ್ಲಿ ಅಲ್ಲಿದ್ದಂಥ ವರ್ಕರ್ಸಿಗೆ ಸೆಕ್ಯೂರಿಟಿ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಕಡಿಮೆ ಅಂತ ನಾವು ಗಮನಿಸ್ಬೋದು. ಆ್ಯಂಡ್ ಟ್ರೇಡ್ ಡೆಫಿಸಿಟ್ಸ್. So in some cases imports may exceeds exports leads to the trade imbalances. ಕೆಲವೊಂದು ಸಲ ಏನಾಗುತ್ತೆ, ಲೈಕ್ ಫ್ರೀ ಟ್ರೇಡ್ ಇದೆ ಅಂತ ಹೇಳಿದ್ರೆ ಇಂಪೋರ್ಟ್ ಮಾಡುವಂಥ ಕ್ವಾಂಟಿಟಿ ಏನಿದೆ ಅದು ಇನ್ಕ್ರೀಸ್ ಆಗಿಬಿಡುತ್ತದೆ, ಎಕ್ಸ್ಪೋರ್ಟ್ ಮಾಡುವಂಥ ಕ್ವಾಂಟಿಟಿ ರಿಡ್ಯೂಸ್ ಆಗ್ತಾ ಹೋಯಿತು ಅಂತ ಕೇಳಿದ್ರೆ ಒಂದು ದೇಶದ ಆರ್ಥಿಕತೆಯಲ್ಲಿ ಇಂಬ್ಯಾಲೆನ್ಸ್ಗಳು ಆಟೋಮೆಟಿಕಲಿ ಬಂದುಬಿಡುತ್ತದೆ ಅನ್ನುವಂಥದ್ದು. ಸೊ ಅದು ಏನಾಗುತ್ತೆ, ನಮ್ಮ ಡೊಮೆಸ್ಟಿಕ್ ಇಂಡಸ್ಟ್ರಿಗಳಲ್ಲಿ ಅಥವಾ ಕಂಟ್ರಿಯ ಒಳಗಡೆ ಒಂದಷ್ಟು ಫೈನಾನ್ಷಿಯಲ್ ಅಫೇರ್ಸ್ಗಳಲ್ಲಿ ಇಂಬ್ಯಾಲೆನ್ಸನ್ನು ನೋಡಬಹುದು ಅಂತ. ಆ್ಯಂಡ್ ನೆಕ್ಸ್ಟ್ ಒನ್ ಲಾಸ್ ಆಫ್ ಗೌರ್ಮೆಂಟ್ ರೆವಿನ್ಯೂಸ್. ಯಾವಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳಿರ್ತವೋ ಆ ಮೂಮೆಂಟಲ್ಲಿ ಎಕ್ಸ್ಪೋರ್ಟರ್ಸ್ ಏನು ಮಾಡ್ತಾನೆ, ಆದಷ್ಟು ಗೂಡ್ಸನ್ನು ಬೇರೊಂದು ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಟ್ರೈ ಮಾಡಿಬಿಡ್ತಾನೆ. ಆಗ ಆ ಕಂಟ್ರಿ ಏನಿದೆ ತಮ್ಮ ಆದಾಯವನ್ನು ಬೇರೆ ಕಂಟ್ರಿಗೆ ಸಾಗುವುದನ್ನು ನೋಡ್ತಾ ಕೂತ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಓವರ್ ಡಿಪೆಂಡೆನ್ಸ್. ಸೊ ಯಾವಾಗ ನಮಗೆ ಲೆಸರ್ ಪ್ರೈಸಿಗೆ ಹೈಯರ್ ಕ್ವಾಲಿಟಿಯ ಪ್ರಾಡಕ್ಟ್ಗಳು ಬೇರೆ ಕಂಟ್ರಿಯಿಂದ ಸಿಗುತ್ತೋ ಹಾಗೆ ಏನಾಗ್ಬಿಡ್ತದೆ, ನಾವು ನಮ್ಮ ಕಂಟ್ರಿಯ ಪ್ರಾಡಕ್ಟ್ಗಳಿಗಿಂತ ಬೇರೆ ಕಂಟ್ರಿಯ ಪ್ರಾಡಕ್ಟ್ಗಳಿಗೆ ಡಿಪೆಂಡ್ ಆಗಿಬಿಡ್ತವೆ. ಇದು ಕೆಲವೊಂದು ಸಲ ಪೊಲಿಟಿಕಲ್ ಕ್ರೈಟೀರಿಯಾಸ್ಗಳಾದಾಗ, ಲೈಕ್ ಯುದ್ಧ ಘೋಷಣೆ ಆದಾಗಲೋ ಅಥವಾ ಲೈಕ್ ಬೇರೊಂದಷ್ಟು ಅವರ ಎರಡು ದೇಶದ ನಡುವೆ ಕೋಆಪರೇಷನ್ಸ್ಗಳ ಬ್ಯಾಲೆನ್ಸ್ಗಳು ಆ ಕಡೆ ಈ ಕಡೆ ಆದಾಗಲೂ ಸೊ ಹಾಗೇನಾಗುತ್ತೆ, ನಮ್ಮಲ್ಲಿ ಒಂದಷ್ಟು ಇಂಬ್ಯಾಲೆನ್ಸ್ಗಳು ಕೂಡ ಬಂದುಬಿಡ್ತವೆ ಅನ್ನೋದು ಓವರ್ ಡಿಪೆಂಡೆನ್ಸ್ ಅಂತ ನಾವು ಕರೀತೇವೆ. ಇನ್ನೊಂದು ದೇಶದ ಮೇಲೆ ಪ್ರತಿ ಸಲನೂ ಕೂಡ ನಾವು ಡಿಪೆಂಡ್ ಆಗುವಂಥದ್ದು, ಅವ್ರು ಕೊಡ್ತಾರೆ ಅಂತೇಳಿ. ಸೊ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದ್ದಾಗ ಇಂಥ ಸಮಸ್ಯೆಗಳು ಕೂಡ ಬರ್ತವೆ ಅನ್ನುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಒನ್ ಎನ್ವೈರ್ಮೆಂಟಲ್ ಕನ್ಸರ್ನ್. ಸೊ ಯಾವಾಗ ವಿದೇಶಗಳಲ್ಲಿ ಒಂದು ಪ್ರಾಡಕ್ಟಿಗೆ ಡಿಮಾಂಡ್ ಕ್ರಿಯೇಟ್ ಆಗಿಬಿಡ್ತದೋ ಸೊ ಆಗ ಆ ಡಿಮಾಂಡನ್ನು ಫುಲ್ಫಿಲ್ ಮಾಡಲಿಕ್ಕೆ ನಾವೇನು ಮಾಡ್ತೇವೆ, ಇಲ್ಲಿಯ ರಾ ಮೆಟೀರಿಯಲ್ಸ್ ಏನಿದ್ದಾವೆ ಅದು ಲೈಕ್ ಪ್ರಕೃತಿಯಿಂದ ಸಿಗುವಂಥದ್ದಾಗಿರ್ಬೋದು ಅಥವಾ ಮಾನವ ನಿರ್ಮಿತನೇ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ನಾವು ಅದನ್ನು ಯುಟಿಲೈಸ್ ಮಾಡ್ತಾ ಹೋದಾಗೆ ಅದು ಎನ್ವೈರ್ನಮೆಂಟ್ನ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟನ್ನು ಕೂಡ ಕ್ರಿಯೇಟ್ ಮಾಡ್ಬೋದು ಅನ್ನುವಂಥದ್ದು. ಸೊ ಇದಿಷ್ಟು ಎಲಿಮೆಂಟ್ಸ್ಗಳನ್ನು ನಾವು ಡಿಮೆರಿಟ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಆ್ಯಂಡ್ ಫೈನಲಿ ಒಂದು ಕನ್ಕ್ಲೂಷನ್ಗೆ ಬರುವುದಾದರೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಆರ್ ಎಸೆನ್ಷಿಯಲ್ ಟೂಲ್ಸ್ ಇನ್ ಗ್ಲೋಬಲ್ ಟ್ರೇಡ್ ಬಟ್ ಮಸ್ಟ್ ಬಿ ಕೇರ್ಫುಲಿ ನೆಗೋಷಿಯೇಟೆಡ್ ಆ್ಯಂಡ್ ಮ್ಯಾನೇಜ್ಡ್ ಟು ಬ್ಯಾಲೆನ್ಸ್ ದೇರ್ ಬೆನಿಫಿಟ್ಸ್ ಆ್ಯಂಡ್ ಡ್ರಾಬ್ಯಾಕ್ಸ್. ಸೊ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಒಂದು ಕಂಟ್ರಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕೇವಲ ಅದರ ಬೆನಿಫಿಟ್ಸನ್ನು ಮಾತ್ರ ಗಮನಿಸುವುದಲ್ಲ, ಅದರ ಡಿಮೆರಿಟ್ಸನ್ನು, ಅದರ ಡ್ರಾಬ್ಯಾಕನ್ನು ಕೂಡ ಗಮನಿಸಿಕೊಂಡು ಅದನ್ನು ಸಮತೂಗಿಸಿಕೊಂಡು ಅದು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಇನ್ನೊಂದು ಕಂಟ್ರಿಯ ಜೊತೆಗೆ ಮಾಡಿಕೊಳ್ಳೋದು ಬೆಟರ್ ಅನ್ನಿಸ್ತದೆ. ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನುವಂಥದ್ದು ಪ್ರತಿಯೊಂದು CS ಎಕ್ಸಾಮ್ಗಳಲ್ಲಿ ಕೂಡ ಕೇಳಿದ್ದಾರೆ. ಸೊ ಆ ಟೈಮಲ್ಲಿ ಯಾವುದು ಇಂಪಾರ್ಟೆಂಟ್ ಎಲಿಮೆಂಟ್ ಅಂತ ಕೇಳಿದ್ರೆ ಯಾವ ಕಂಟ್ರಿಯ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಕೊಂಡಿದೆ ಆ್ಯಂಡ್ ಯಾವ ಪರ್ಪಸ್ಗೆ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಕೊಂಡಿದೆ, ಅಟ್ ಸೇಮ್ ಮೂಮೆಂಟ್ ಆ ಅಗ್ರಿಮೆಂಟ್ ಎಷ್ಟು ಟರ್ಮ್ ತನಕ ನಡೆಯುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ.